ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಪೊಲೀಸ್ ಅಂತಾಕ್ಷಣ ನಮಗೆ ನಿಮಗೆಲ್ಲ ಏನು ನೆನಪಾಗುತ್ತೆ? ಒಂದು, ಅವರು ತೊಡೋ ಯೂನಿಫಾರ್ಮ್, ಲಾಠಿ, ಜೊತೆಗೆ ಆ ಪೊಲೀಸ್ ವಾಹನಗಳ ಸೈರನ್ ಸೌಂಡ್. ಆದರೆ ಇದೊಂದು ದೇಶದಲ್ಲಿ ಪೊಲೀಸರು ಅಂದ್ರೆ ಮೊದಲಿಗೆ ಜನರ ಕಣ್ಮುಂದೆ ಬರೋದೇ ಎಮ್ಮೆಗಳು. ಪೊಲೀಸರು ನಗರದಲ್ಲಿ ಸುವ್ಯವಸ್ಥೆ ಕಾಪಾಡೋಕಂತ ಗಸ್ತು ಓಡಾಡ್ತಿರ್ತಾರೆ. ಅವರು ಬರ್ತಿದ್ದಾರೆ ಅಂತ ಮುಂದೆ 500 ಮೀಟರ್ ದೂರದವರೆಗೂ ಗೊತ್ತಾಗ್ಲಿ ಅಂತ ಅವರ ವಾಹನಗಳಿಗೆ ಸೈರನ್ ಸೌಂಡ್ ಅಳವಡಿಸಿರ್ತಾರೆ. ಆದ್ರೆ ಬ್ರೆಜಿಲ್ನ ಪೊಲೀಸರು ಉತ್ತರ ರಾಜ್ಯವಾದ ಪಾರ್ನಲ್ಲಿರೋ ಮರಾಜೋ ದ್ವೀಪದಲ್ಲಿ ಎಮ್ಮೆಗಳ ಮೇಲೆ ಗಸ್ತು ತಿರುಗ್ತಿದ್ದಾರೆ. ಅಮೆಜಾನ್ ನದಿಯು ಅಟ್ಲಾಂಟಿಕ್ ಸಾಗರ ಸೇರೋ ದಡದಲ್ಲಿರೋ ಮರಾಜೋ ದ್ವೀಪ ವಿಶಿಷ್ಟವಾದ ಪೊಲೀಸ್ ವ್ಯವಸ್ಥೆಯಿಂದ ಸದ್ಯ ವಿಶ್ವದ ಗಮನ ಸೆಳೀತಾ ಇದೆ. ಮರಾಜೋ ದ್ವೀಪದ ರಾಜಧಾನಿ ಸೌರೆಯಲ್ಲಿ 8ನೇ ಮಿಲಿಟರಿ ಫೋರ್ಸ್ ಬೆಟಾಲಿಯನ್ ಇದೆ. ಸೌರೆ ನಗರದಲ್ಲಿ 25,000 ಜನಸಂಖ್ಯೆ ಇದ್ದು 200 ಮಿಲಿಟರಿ ಅಧಿಕಾರಿಗಳಿದ್ದಾರೆ. ಇಲ್ಲಿನ ಪೊಲೀಸರು ಗಸ್ತು ತಿರುಗೋದಕ್ಕೆ ಬೈಕ್ಗಳ ಜೊತೆ ಎಮ್ಮೆಗಳನ್ನು ಬಳಸ್ತಾರೆ. ಬಫೆಲೋ ಸೋಲ್ಜರ್ಸ್ ಆಫ್ ಮರಾಜೋ ಬ್ರೆಜಿಲ್ನ ಮಿಲಿಟರಿ ಪೊಲೀಸರ ಒಂದು ಘಟಕವಾಗಿದ್ದು ವಿಶೇಷವಾಗಿ ಅಳವಡಿಸಿರುವ ಆಸನಗಳೊಂದಿಗೆ ಎಮ್ಮೆಗಳ ಮೇಲೆ ಗಸ್ತು ತಿರುಗ್ತಾರೆ. ಅಲ್ಲ, ಇಷ್ಟೆಲ್ಲ ಅಪ್ಡೇಟೆಡ್ ವೆಹಿಕಲ್ಸ್ ಇದ್ರೂ ಇವರು ಯಾಕೆ ಎಮ್ಮೆಗಳ ಮೇಲೆ ಓಡಾಡೋದು ಅಂದ್ರ ಅದಕ್ಕೂ ಒಂದು ಕಾರಣ ಇದೆ. ಅದೇನಂದ್ರೆ ಮರಾಜೋ ದ್ವೀಪ ಜೌಗು ಪ್ರದೇಶವಾಗಿದ್ದು, ಅಂದ್ರೆ ಹೆಚ್ಚಾಗಿ ನೀರಿನಿಂದ ಕೂಡಿರೋ ಕೆಸರಿನಿಂದ ಕೂಡಿರೋ ಭೂಮಿ. ಇಲ್ಲಿ ಇತರೆ ಸಾರಿಗೆ ವ್ಯವಸ್ಥೆ ಪರಿಸರಕ್ಕೆ ಹೊಂದಿಕೆ ಆಗದ ಕಾರಣ ಈ ದ್ವೀಪದಲ್ಲಿ ಪೊಲೀಸರು ಗಸ್ತು ತಿರುಗೋಕೆ ಎಮ್ಮೆಗಳನ್ನೇ ಬಳಸ್ತಾರೆ. ಅಲ್ಲದೆ ಈ ದ್ವೀಪದ ಪರಿಸರಕ್ಕೆ ಕುದುರೆಗಳು ಇತರ ವಾಹನಗಳಿಗಿಂತ ಎಮ್ಮೆಗಳ ಮೇಲೆ ಗಸ್ತು ತಿರುಗೋದು ಹೆಚ್ಚು ಪ್ರಯೋಜನಕಾರಿ ಅಂತಾರೆ ಅಲ್ಲಿನ ಆಡಳಿತ ಅಧಿಕಾರಿಗಳು. ಭಾರತ, ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯ ಪ್ರಾಣಿಗಳಾಗಿರೋ ಎಮ್ಮೆಗಳು ಮರಾಜೋ ದ್ವೀಪದ ಸಂಸ್ಕೃತಿ, ಆರ್ಥಿಕತೆಯಲ್ಲೂ ಆಳವಾಗಿ ಬೆರೆತು ಹೋಗಿದೆ. ಎಮ್ಮೆಗಳನ್ನ ರೈತರು ಸಹ ವ್ಯವಸಾಯದಲ್ಲಿ ಬಳಸಿಕೊಳ್ತಾರೆ. ಎಮ್ಮೆಗಳನ್ನ ಕಂಟ್ರೋಲ್ ಮಾಡೋದು ಸವಾಲಿನ ಕೆಲಸವಾಗಿದ್ದು ಅಧಿಕಾರಿಗಳಿಗೆ ಈ ಬಗ್ಗೆ ಕೂಡ ಟ್ರೈನಿಂಗ್ ಕೊಡಲಾಗಿದೆಯಂತೆ. ಎಮ್ಮೆಗಳ ಮೇಲೆ ಪೊಲೀಸರ ಗಸ್ತು ಈ ದ್ವೀಪದ ಗುರುತು ಕೂಡ ಆಗಿದ್ದು ಪ್ರವಾಸಿಗರ ಆಕರ್ಷಣೆಗೂ ಕಾರಣವಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.